ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ದ್ರಾಕ್ಷಿ ಬಳ್ಳಿಯ ತೊಟ್ಟಿಗಳಿಂದ ಇದು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು. ನಿಮ್ಮ ಆಪ್ಷನ್ಸ್: ಎ ದ್ರಾಕ್ಷಾರಸ, ಬಿ ಎಣ್ಣೆ, ಸಿ ಸಿಹಿ, ಡಿ ರಕ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಾಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು. ಪ್ರಕಟಣೆ 14:19. ಪ್ರಶ್ನೆ, ಯಜ್ಞದ ಕುರಿಯಾದಾತನ ಜೊತೆ ನಿಂತಿದ್ದ 1,44,000 ಮಂದಿ ಹಣೆಯ ಮೇಲೆ ಏನಿತ್ತು? ನಿಮ್ಮ ಆಪ್ಷನ್ಸ್: ಎ ನಕ್ಷತ್ರ, ಬಿ ಮುದ್ರೆ, ಸಿ ಮೃಗದ ಗುರುತು, ಡಿ ಆತನ ತಂದೆಯ ಹೆಸರು. ಇದಕ್ಕೆ ಉತ್ತರ ಆಪ್ಷನ್ ಡಿ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿತು. ಪ್ರಕಟಣೆ 14:1. ಪ್ರಶ್ನೆ, ಯೋಹಾನನು ಶಬ್ದವನ್ನು ಎಲ್ಲಿಂದ ಕೇಳಿದನು? ನಿಮ್ಮ ಆಪ್ಷನ್ಸ್: ಎ ಭೂಮಿಯಿಂದ, ಬಿ ಅಧೋಲೋಕದಿಂದ, ಸಿ ಪರಲೋಕದಿಂದ, ಡಿ ಸಮುದ್ರದಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಪ್ರಕಟಣೆ 14:2. ಮುಂದಿನ ಪ್ರಶ್ನೆ, ಮೂರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಹೊಯ್ದಾಗ ಅವುಗಳ ನೀರು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ ಒಣಗಿ ಹೋಯಿತು, ಬಿ ಬಿರುಗಾಳಿ ಉಂಟಾಯಿತು, ಸಿ ಪ್ರವಾಹ ಉಂಟಾಯಿತು, ಡಿ ರಕ್ತವಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮೂರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಹೊಯ್ದನು. ಅವುಗಳ ನೀರು ರಕ್ತವಾಯಿತು. ಆಮೇಲೆ ಜಲಾಧಿಪತಿಯಾದ ದೂತನು, ಸದಾ ಇರುವಾತನೇ, ಪರಿಶುದ್ಧನೇ, ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ, ಅವರು ದೇವಜನರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು. ಪ್ರಕಟಣೆ 16:4. ಪ್ರಶ್ನೆ, ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದಾಗ ಸೂರ್ಯನಿಗೆ ಈ ಶಕ್ತಿಯು ಕೊಡಲ್ಪಟ್ಟಿತು. ನಿಮ್ಮ ಆಪ್ಷನ್ಸ್: ಎ ರಕ್ತವನ್ನಾಗಿಸುವ, ಬಿ ಕತ್ತಲನ್ನಾಗಿಸುವ, ಸಿ ಭೂಮಿಗಳಿಂದ ಯುದ್ಧವನ್ನು ತೆಗೆಯುವ, ಡಿ ಕಡುಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿಯೂ ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ಪ್ರಕಟಣೆ 16:8. ಪ್ರಶ್ನೆ, ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಈ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ನಿಮ್ಮ ಆಪ್ಷನ್ಸ್: ಎ ಯೋರ್ದನ್, ಬಿ ಯೂಫ್ರೆಟಿಸ್, ಸಿ ಪೀಸಸ್, ಡಿ ನೈಲ್. ಸರಿಯಾದ ಉತ್ತರ ಆಪ್ಷನ್ ಬಿ. ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು.
ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಪ್ರಕಟಣೆ 16:12. ಪ್ರಶ್ನೆ, ಏಳನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ವಾಯುಮಂಡಲದ ಮೇಲೆ ಹೊಯ್ಯಲು ಮಿಂಚುಗಳು, ವಾಣಿಗಳು, ಗುಡುಗುಗಳು ಮತ್ತು ಇದು ಉಂಟಾಯಿತು. ನಿಮ್ಮ ಆಪ್ಷನ್ಸ್: ಎ ಮಿಂಚು, ಬಿ ನಕ್ಷತ್ರದ ಹೊಳಪು, ಸಿ ಮಹಾಭೂಕಂಪ, ಡಿ ನಗು. ಉತ್ತರ ಆಪ್ಷನ್ ಸಿ. ಏಳನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ವಾಯುಮಂಡಲದ ಮೇಲೆ ಹೊಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದವು ಉಂಟಾಗಿ ಆಯಿತು ಎಂದು ಹೇಳಿತು. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾಭೂಕಂಪ ಉಂಟಾಯಿತು. ಪ್ರಕಟಣೆ 16:17. ಪ್ರಶ್ನೆ, ಎರಡನೆಯ ದೇವದೂತನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸಮುದ್ರದ ಮೇಲೆ ಹೊಯ್ದಾಗ. ನಿಮ್ಮ ಆಪ್ಷನ್ಸ್: ಎ ಅದು ಒಣಗಿ ಹೋಯಿತು, ಬಿ ಪ್ರವಾಹ ಉಂಟಾಯಿತು, ಸಿ ಬಿರುಗಾಳಿ ಉಂಟಾಯಿತು, ಡಿ ಸತ್ತವನ ರಕ್ತದ ಹಾಗಾಯಿತು. ಸರಿಯಾದ ಉತ್ತರ ಆಪ್ಷನ್ ಡಿ. ಎರಡನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸಮುದ್ರದ ಮೇಲೆ ಹೊಯ್ದನು, ಅದರ ನೀರು ಸತ್ತವನ ರಕ್ತದ ಹಾಗಾಯಿತು ಮತ್ತು ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲ ಸತ್ತು ಹೋದವು. ಪ್ರಕಟಣೆ 16:3. ಮುಂದಿನ ಪ್ರಶ್ನೆ, ಐದನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಆ ಜನರು ತಮ್ಮ ಕಷ್ಟಗಳ ದೆಸೆಯಿಂದ ಹೀಗೆ ಮಾಡಿದರು. ನಿಮ್ಮ ಆಪ್ಷನ್ಸ್: ಎ ಅತ್ತರು, ಬಿ ದೇವರನ್ನು ದೂಷಿಸಿದರು, ಸಿ ಮಾನಸಾಂತರ ಪಟ್ಟರು, ಡಿ ಮೃಗವನ್ನು ಬಿಸಾಡಿದರು. ಸರಿಯಾದ ಉತ್ತರ ಆಪ್ಷನ್ ಬಿ. ಐದನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟಗಳ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು. ಪ್ರಕಟಣೆ 16:10. ಪ್ರಶ್ನೆ, ಆಕಾಶದಿಂದ ಇದು ಸುರಿಯಿತು. ನಿಮ್ಮ ಆಪ್ಷನ್ಸ್: ಎ ನಕ್ಷತ್ರಗಳು, ಬಿ ಸೂರ್ಯ, ಸಿ ಧೂಳು, ಡಿ ಆನೆಕಲ್ಲಿನ ಮಳೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಬೆಟ್ಟಗಳು ಸಿಕ್ಕದೇ ಹೋದವು ಮತ್ತು ಆಕಾಶದಿಂದ ಮನುಷ್ಯರ ಮೇಲೆ ದೊಡ್ಡ ಆನೆಕಲ್ಲಿನ ಮಳೆ ಸುರಿಯುವುದು. ಒಂದೊಂದು ಕಲ್ಲು ಹೆಚ್ಚು ಕಡಿಮೆ 4 ಮಣ ತೂಕವಾಗಿತ್ತು. ಪ್ರಕಟಣೆ 16:20. ಸ್ತ್ರೀಯು ಎಲ್ಲಿ ಕೂತಿದ್ದಳು? ನಿಮ್ಮ ಆಪ್ಷನ್ಸ್: ಎ ಸಿಂಹಾಸನದಲ್ಲಿ, ಬಿ ನೆಲದಲ್ಲಿ, ಸಿ ಹೊಳೆಯುವ ಬಂಡೆಯಲ್ಲಿ, ಡಿ ರಕ್ತವರ್ಣದ ಮೃಗದ ಮೇಲೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಪ್ರಕಟಣೆ 17:3. ಪ್ರಶ್ನೆ, ದೂತನು ದೇವರಾತ್ಮವಶನಾಗಿ ಯೋಹಾನನನ್ನು ಇಲ್ಲಿಗೆ ಎತ್ತಿಕೊಂಡು ಹೋದನು. ನಿಮ್ಮ ಆಪ್ಷನ್ಸ್: ಎ ಅಡವಿಗೆ, ಬಿ ಸಮುದ್ರಕ್ಕೆ, ಸಿ ದೇವಾಲಯಕ್ಕೆ, ಡಿ ಅಧೋಲೋಕಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಎ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮನ ವಶವಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಪ್ರಶ್ನೆ, ಅವಳ ಕೈಯಲ್ಲಿದ್ದ ಪಾತ್ರೆಯು ಇದರಿಂದ ತುಂಬಿತ್ತು. ನಿಮ್ಮ ಆಪ್ಷನ್ಸ್: ಎ ಅಸಹ್ಯವಾದವುಗಳಿಂದ, ಬಿ ದೇವರ ಕೋಪದಿಂದ, ಸಿ ನ್ಯಾಯ ತೀರ್ಪಿನಿಂದ, ಡಿ ಹೊಸ ದ್ರಾಕ್ಷಾರಸದಿಂದ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು, ಅದು ಅಸಹ್ಯವಾದವುಗಳಿಂದ ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಪ್ರಕಟಣೆ 17:4. ಪ್ರಶ್ನೆ: ಭೂನಿವಾಸಿಗಳು ಏನನ್ನು ಕುಡಿದು ಮತ್ತರಾದರೆಂದು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ. ಅಧಿಕಾರದ ದ್ರಾಕ್ಷಾರಸ, ಬಿ. ಜಾರತ್ವವೆಂಬ ದ್ರಾಕ್ಷಾರಸ, ಸಿ. ದುರಾಶೆ ಎಂಬ ದ್ರಾಕ್ಷಾರಸ, ಡಿ. ಹೊಸ ದ್ರಾಕ್ಷಾರಸ. ಇದಕ್ಕೆ ಉತ್ತರ ಆಪ್ಷನ್ ಬಿ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಪ್ರಕಟಣೆ 17:2. ಪ್ರಶ್ನೆ: ಆ ಸ್ತ್ರೀಯು ಏನನ್ನು ಧರಿಸಿಕೊಂಡಿದ್ದಳು? ನಿಮ್ಮ ಆಪ್ಷನ್ಸ್: ಎ. ಬಿಳಿ ವಸ್ತ್ರ, ಬಿ. ಗೋಣಿತಟ್ಟು, ಸಿ. ಧೂಮ್ರವರ್ಣದ ವಸ್ತ್ರ ಮತ್ತು ರಕ್ತಾಂಬರ, ಡಿ. ವಿಧವೆಯ ವಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು, ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು, ಅದು ಅಸಹ್ಯವಾದವುಗಳಿಂದ ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಪ್ರಕಟಣೆ 17:4. ಪ್ರಶ್ನೆ: ನೀನು ಕಂಡ ಆ ಡ್ಯಾಶ್ ಯು ಭೂರಾಜರ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿಯೇ? ನಿಮ್ಮ ಆಪ್ಷನ್ಸ್: ಎ. ಕೊಂಬುಗಳು, ಬಿ. ತಲೆಗಳು, ಸಿ. ಮೃಗವು, ಡಿ. ಸ್ತ್ರೀ. ಸರಿಯಾದ ಉತ್ತರ ಆಪ್ಷನ್ ಡಿ. ನೀನು ಕಂಡ ಆ ಸ್ತ್ರೀಯು ಭೂರಾಜರ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿಯೇ. ಪ್ರಕಟಣೆ 17:18. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.